ಶ್ರೀ ಶ್ರೀಶೈಲ್ ಮಲ್ಲಿಕಾರ್ಜುನ ದೇವಾಲಯ ಟ್ರಸ್ಟ್ ವತಿಯಿಂದ ನೂತನ ದೇವಾಲಯ ಕಟ್ಟಡ ಹಾಗೂ ಶಿವಲಿಂಗ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಶೈಲ್ ನಗರ, ನ್ಯೂ ಮಾಕಾ ಬಡಾವಣೆ, ಕಲಬುರಗಿ. ಇಂದು 20/4/2026ರಂದು ಬೆಳಗ್ಗೆ 3:45ರಿಂದ 8:30ರವರೆಗೆ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಶಿವಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕುಂಭ ಕಳಸ ಮೆರವಣಿಗೆಗಳು ಶ್ರೀ ಬ್ರ. ವೀರಮಾನ್ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೆಯಿತು. ಅದೇ ಸಂದರ್ಭದಲ್ಲಿ ಸಾಯಂಕಾಲ 4 ಗಂಟೆಗೆ ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾನ್ನಿಧ್ಯವನ್ನು ಶ್ರೀ ಬ್ರ. ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಮಹಾಸ್ವಾಮಿಗಳು, ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಕಲಬುರಗಿ. ಇನ್ನೋರ್ವ ಸಾನ್ನಿಧ್ಯ ವಹಿಸಿದ ಬ್ರ. ಚಂದ್ರಗುಂಡ ಶಿವಾಚಾರ್ಯರು ಹೊನ್ನಕಿರಣಗಿ, ಡಾಕ್ಟರ್ ಅಪ್ಪಾರಾವ್ ದೇವಿಮುತ್ಯ ಶಕ್ತಿಪೀಠ ಶ್ರೀನಿವಾಸ ಸಡ್ಗಿ ಸಾನ್ನಿಧ್ಯ ವಹಿಸಿದ್ದರು. ಉದ್ಘಾಟನೆಯನ್ನು ಅಲ್ಲಂಪ್ರಭು ಶಾಸಕರು, ದಕ್ಷಿಣ ಮತಕ್ಷೇತ್ರ ಕಲಬುರಗಿ. ಈ ಒಂದು ಸಭೆಯ ನೇತೃತ್ವವನ್ನು ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ. ಪಾಟೀಲ್ ರೇವೂರ್ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಅಶೋಕ್ ಗುತ್ತೇದಾರ್, ಖ್ಯಾತ ಉದ್ಯಮಿದಾರರು ಹಾಗೂ JDS ಮುಖಂಡರು ಕಲಬುರಗಿ ಆಗಮಿಸಿದ್ದರು. ಅದೇ ರೀತಿಯಾಗಿ ಪಾರ್ವತಿ ರಾಜು ದೇವದುರ್ಗ ಸದಸ್ಯರು, ಮಹಾನಗರ ಪಾಲಿಕೆ ಕಲಬುರಗಿ, ಅವಿನಾಶ್ ಕುಲಕರ್ಣಿ ಮಾಜಿ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ಕಲಬುರಗಿ ಆಗಮಿಸಿದ್ದರು. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಟ್ರಸ್ಟ್ನ ಅಧ್ಯಕ್ಷರಾದಂಥ ದೇವೇಗೌಡ ತೆಲ್ಲೂರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಜಗದಂಬ ಸಂಗೀತ ಶಾಲೆ ವತಿಯಿಂದ ಮಕ್ಕಳಿಂದ ಗಾಯನ ಹಾಗೂ ಭರತನಾಟ್ಯಂ ಮಾಡಲಾಯಿತು. ನಾಮಾಂಕಿತವಾದಂಥ ಪ್ರಸಿದ್ಧವಾದಂಥ ಶಿವಲಿಂಗ ಕ್ಷೇತ್ರದ ಅಧಿದೇವತೆಯಾದಂಥ ಶಿವಲಿಂಗ ಒಂದು ಶಕ್ತಿಗಳನ್ನು ಕೂಡ ಅನಂತ ರೀತಿಯಿಂದ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಬಸವ ಜಯಂತಿ ದಿವಸ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ನಮ್ಮ ಸನಾತನ ಪರಂಪರೆಯಂತೆ ಸಂಪ್ರದಾಯದಂತೆ ವೈದ್ಯಕೀಯ ಶಾಸ್ತ್ರದಂತೆ ಹೋಮ ಹವನದೊಂದಿಗೆ, ನವಗ್ರಹದೊಂದಿಗೆ, ಕಳಸ ಪೂಜೆದೊಂದಿಗೆ, ಲಕ್ಷ್ಮೀ ಪೂಜೆದೊಂದಿಗೆ ಅನೇಕ ರೀತಿಯಿಂದ ವೈದ್ಯಕೀಯ ಸಂಪನ್ಮೂಲವನ್ನು ಇಟ್ಟುಕೊಂಡು ಪೂಜೆಗೊಂಡಂಥ ಈ ಶಕ್ತಿ ಈ ಕಡೆದ ಅಲ್ಲ ಅಂತ ಹೇಳ್ಬೇಕಾಗ್ತದ. ಅದಕ್ಕೆ ಅಂಥ ರೀತಿ ಒಳಗೆ ನಮ್ಮ ತಾಯಂದಿರು ಸ್ವಲ್ಪ ಆ ಕಡೆ ನೋಡಬಾರ್ದು, ಮಾತಾಡಬಾರ್ದು. ಕೈಯನ್ನು ಮೊಬೈಲ್ಗಳು ಬಂದ್ ಮಾಡಬೇಕು. ಒಬ್ಬರ ಕಿವಿಗೆ ಒಬ್ಬರು ಮಾತಾಡೋದು ಬಂದ್ ಮಾಡಬೇಕು. ಇಷ್ಟೆಲ್ಲ ತನು ಕೊಟ್ಟಿರಿ, ಮನ ಕೊಟ್ಟಿರಿ, ಧನ ಕೊಟ್ಟಿರಿ, ಸಮಯ ಕೊಟ್ಟಿರಿ. 2 ಒಳ್ಳೆಯ ಸಂದೇಶಗಳನ್ನು ಕೇಳಬೇಕು. ಮಾಕಾ ಲೇಔಟ್ಗಳಿಗೆ ಪರಮಾತ್ಮನಿಗೆ ಕರ್ಕೊಂಡು ಬರಬೇಕು, ಭಗವಂತನಿಗೆ ಕರ್ಕೊಂಡು ಬರಬೇಕು. ನಾವು ಆಶೀರ್ವಾದ ಮಾಡಿಕೊಳ್ಬೇಕಂತ ಇಷ್ಟೆಲ್ಲ ನೀವು ಹೈರಾಣಾಗಿರಿ. ನೀವು ಇರ್ತಕ್ಕಂಥ ಈ ಇವತ್ತಿನ ದಿನಮಾನದೊಳಗೆ ಧಾರಾವಾಹಿಗಳ ಬಗ್ಗೆ ಆಗಲಿ, ಸಿನಿಮಾಗಳ ಬಗ್ಗೆ ಆಗಲಿ, ಅನೇಕ ವ್ಯವಸ್ಥೆಗಳನ್ನು ಮಾತಾಡುವುದರೊಳಗೆ ಒಬ್ಬರನಿಂದ ಒಬ್ಬರು ಮಾತಾಡುವುದು ನಮ್ಮ ಮನಸ್ಸುಗಳು ಒಡೆದು ಹೋಗ್ಯಾವ. ಅಂಥ ಮನಸ್ಸುಗಳು ಒಂದುಗೂಡಿಸುವ ಸಲುವಾಗಿ ಶಿವಲಿಂಗ ಸ್ಥಾಪನೆ ಮಾಡಿದ್ರು ತಂದೆ ತಾಯಿಗಳು. ಅರ್ಥ ಆಯಿತು. ತಾಳೆ ಹೊಡಿಗಟ್ಟಿರಂದ್ರೆ ಕ್ಯಾಲಿ ಕಡೆ ಬಂದದಂತ ಆಯ್ತು. ಈಗ ಅದಕ್ಕೆ ನೀವು ಇರ್ತಕ್ಕಂಥ ಭೂಮಿ ಬಿಟ್ಟು ಇವತ್ತು ಕೈಲಾಸದೊಳಗಿದ್ದಂಗೆ ಈಗ ಸದ್ಯಕ್ಕೆ ನೀವು ಮಾಕಾ ಲೇಔಟ್ ಮನೆಯೊಳಗೆಲ್ಲ ಮಾಕಾ ಲೇಔಟದ ಕೈಲಾಸದೊಳಗಿದ್ದೀರಿ ಅಂತ ಅನ್ನಿಸ್ಬೇಕಾಗ್ತದೆ. ಅಂಥ ರೀತಿಯೊಳಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತಿನ ದಿವಸ ಮುಖ್ಯ ಅತಿಥಿಗಳಾಗಿ
ಪಾರ್ವತಿ ಹೆಸರಿಟ್ಟುಕೊಂಡು ಪರಮೇಶ್ವರನ ಅರ್ಧಾಂಗಿಯಾಗಿ ಜಗತ್ತನ್ನೇ ಬೆಳಗಿದಂಥ ಮಹಾಶಕ್ತಿಯ ತಾಯಿ ಹೆಸರಿರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ ತಾಯಿ ಪಾರ್ವತಿಯವರಾಗಲಿ, ಅದೇ ರೀತಿ ಅವಿನಾಶ್ ಕುಲಕರ್ಣಿಯವರಾಗಲಿ, ನಮ್ಮ ದೇವೇಗೌಡರಾಗಲಿ, ಇವರೆಲ್ಲರಿಗ ಜೊತೆಗೆ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಷ್ಟೇ ಅಲ್ಲ, ಈ ಒಂದು ದೇವಸ್ಥಾನ ಕ್ಷೇತ್ರದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ ಟ್ರಸ್ಟನ್ನು ನಿರ್ಮಾಣ ಮಾಡಿಕೊಂಡು ಈ ಅಧ್ಯಕ್ಷರ ಸ್ಥಾನವನ್ನು ವಹಿಸಿದಂಥ ದೇವೇಗೌಡ ತೆಲ್ಲೂರವರಾಗಲಿ, ಶ್ರೀಶೈಲ ಜೇವರಿಗೆಯವರಿಗೂ ನಮಗೆ ಬಹಳಷ್ಟು ಅವಿನಾವ ಸಂಬಂಧದ ಸುಮಾರು 15-20 ವರ್ಷಗಳಿಂದ ಅವರ ಜೊತೆ ಇರತಕ್ಕಂಥ ನಮ್ಮ ಶಿವರಾಜ ದೇವಪ್ಪವರಾಗಲಿ, ಶಿವಕುಮಾರ್ ರೆಡ್ಡಿಯವರಾಗಲಿ, ಪಾಂಡು ಸಿಂಗ್ ರಾಠೋಡವರ ನಾವು ನೀವುಗಳೆಲ್ಲ ಇವತ್ತು ವಿಶೇಷವಾಗಿರುವಂಥ ಕಾರ್ಯವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಸವಣ್ಣನವರ ಜಯಂತಿ ಅವರು 900 ವರ್ಷಗಳ ಹಿಂದೆ ಆಗಿ ಹೋಗಿರುವಂಥ ಬಸವಣ್ಣನವರನ್ನು ನಾವು ಇವತ್ತು ಶ್ರದ್ಧಾ ಭಕ್ತಿಯಿಂದ ನಾವು ಆರಾಧಿಸ್ತಾ ಇದ್ದೀವಿ. ಎಷ್ಟು ಆಶ್ಚರ್ಯ ಅದ ನೋಡಿ. ಅನೇಕ ನಮ್ಮ ಹಿರಿಯರು, ಭಾಳಷ್ಟು ಜನರಿಗೆಲ್ಲ ನಮ್ಮ ತಂದೆ ತಾಯಿಗಳ ಹೆಸರು ಗೊತ್ತದ, ತಂದೆಯ ಹೆಸರು, ಮುತ್ತನ ಹೆಸರು ನಮಗೆ ಗೊತ್ತದ. ಮುತ್ತನ ಅಪ್ಪನ ಹೆಸರು ಭಾಳ ಮಂದಿಗೆ ಗೊತ್ತಿಲ್ಲ, ಮುತ್ತನ ಹೆಸರು ಅಂತೂ ಭಾಳ ಜನರಿಗೆ ಗೊತ್ತಿಲ್ಲ. ನಮ್ಮ ಮನೆತನದವರೇ, ನಮ್ಮ ಹಿರಿಯರೇ ನಮಗೆಲ್ಲ ಆಸ್ತಿಯನ್ನು ಕೊಟ್ಟು ಜವಾಬ್ದಾರಿಯನ್ನು ನಮಗೆ ಕೊಟ್ಟು ಹೋಗಿರುವಂಥ ಹಿರಿಯರೇ ನಮ್ಮ ನೆನಪಿಟ್ಟುಕೊಂಡಿಲ್ಲ. ಆದರೆ 900 ವರ್ಷಗಳ ಹಿಂದೆ ಆಗಿ ಹೋಗಿರುವಂಥ ಬಸವಣ್ಣನವರ ಜಯಂತಿಯನ್ನು ನಾವು ಆಚರಣೆ ಮಾಡಕತ್ತೀವಿ. ಏನು ಆಶ್ಚರ್ಯ! ಅವರೇ ನಮ್ಮ ಸಂಬಂಧಿಕರನ್ನೂ ಅಲ್ಲ, ಬಳಗದವ್ರನ್ನೂ ಅಲ್ಲ, ಏನೂ ಇಲ್ಲ, ನಮಗೇನು ಕೊಟ್ಟೇ ಇಲ್ಲ ಅವರು. ಆದರೂ ಸಹಿತ ಯಾಕೆ ಅವರ ಜಯಂತಿ ನಾವು ಆಚರಣೆ ಮಾಡ್ತೀವಿ ಅಂದರೆ, ಯಾರು ಲೋಕಕ್ಕಾಗಿ ಬದುಕಿರ್ತಾರಲ್ಲ, ಯಾರು ತನಗಾಗಿ ಬದುಕಿರುವಂತಹ ತಾಯಿ ತಂದೆ ಮುತ್ತ ಎಲ್ಲರೂ ತನಗಾಗಿ ತನ್ನ ಮಕ್ಕಳಿಗಾಗಿ ದುಡಿದಿರುವಂಥ ಬದುಕಿರುವಂಥ ವ್ಯಕ್ತಿಗಳನ್ನು ಈ ಲೋಕ ಮರ್ತು ಬಿಡ್ತದ. ಯಾರು ಲೋಕಕ್ಕಾಗಿ ಬದುಕಿರ್ತಾರ, ಎಲ್ಲರ ಕಲ್ಯಾಣಕ್ಕಾಗಿ ಬದುಕಿರ್ತಾರ, ಅಂಥ ವ್ಯಕ್ತಿಗಳಿಗೆ ಇವತ್ತು ನಾವು ಯಾವತ್ತೂ 900 ವರ್ಷ ಗತಿಸೋದರೂ ಸಹಿತ ಅವರನ್ನು ಬಹಳ ಆದರದಿಂದ, ಗೌರವದಿಂದ, ನಾವು ಅಭಿಮಾನದಿಂದ ಅವರನ್ನು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನೋಡ್ರಿ, ಎಂಥ ಬದುಕದು. ಮನುಷ್ಯ ಭಗವಂತ ಈ ಲೋಕಕ್ಕೆ ನಮಗೆ ಕಳಿಸುವಾಗ ಈ ಲೋಕದೊಳಗೆ ಬಾಳಲಿಕ್ಕೆ, ಬದುಕಲಿಕ್ಕೆ 100 ವರ್ಷ ಆಯುಷ್ಯ ಪಟ್ಟು ಕಳಿಸ್ಯಾನ. ಆ 100 ವರ್ಷ ಆಯುಷ್ಯದೊಳಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಇಟ್ಟು 100 ವರ್ಷ ಆಯುಷ್ಯ ಪಟ್ಟು ಈ ಭೂಮಿ ಕಳಿಸ್ಯಾನ. ಇದು ದೇವ ನಿರ್ಮಿತವಾಗಿರುವಂಥ ಜಗತ್ತಿದು. ಆ ದೇವ ನಿರ್ಮಿತ ಜಗತ್ತಿನೊಳಗೆ ಅತಿಥಿಗಳಾಗಿ ನಾವು ಬಂದೀವಿ. ಭಗವಂತ 100 ವರ್ಷ ನಮಗೆ ಆಯುಷ್ಯ ಕೊಟ್ಟು ಹಂಗ ಕಳಿಸಿಲ್ಲ. ನಾವ್ಯಾರೂ ಬಡವರಲ್ಲ, ಆದರೆ ನಮ್ಮಲ್ಲಿರುವಂಥ ಶಕ್ತಿಗಳನ್ನು ಬಳಕೆ ಮಾಡಿಕೊಳ್ಳಾರ. ಎಷ್ಟು ನೋಡ್ತೀರಿ ಅಷ್ಟು ಹಚ್ಚ ಹಸರನ್ನು, ಧಾನ್ಯವನ್ನು, ಭೂಮಿ ಬೆಳೆಯುವಂಥ ಭೂಮಿಯನ್ನು ಭಗವಂತ ನಾವು ಕೊಟ್ಟಾನ. ಮೊದಲೇ ಪೂರ್ವ ತಯಾರು ಮಾಡಿಟ್ಟಾನ. ಎಂಥ ಕರುಣಾಮಯ ನೋಡಿ. ಈ ಭೂಮಿಯೊಳಗೆ ಎಂಥದ್ದು ಬೇಕು ಬಯಸ್ತೇರಿ. ಒಂದೇ ಭೂಮಿಯೊಳಗೆ ಜೋಳ ಬೆಳೀತದ, ಭತ್ತ ಬೆಳೀತದ, ಗೋಧಿ ಬೆಳೀತದ, ಕಬ್ಬು ಬೆಳೀತದ, ಮುಳ್ಳು ಬೆಳೀತದ, ಎಲ್ಲನೂ ಬೆಳೀತದ. ಅದು ಮಣ್ಣು ಒಂದೇ ಅದ, ನೀರು ಒಂದೇ ಅದ, ದುಡಿಯುವಂಥ ಒಕ್ಕಲಿಗ ಒಬ್ಬನೇ ಅದನ. ಒಂದೇ ಸ್ವಲ್ಪ ಜಾಗದೊಳಗೆ ವಿವಿಧವಾಗಿರುವಂಥ ಧಾನ್ಯಗಳನ್ನು ಬೆಳೆಲಿಕ್ಕೆ ಬರ್ತದೆ. ಎಂಥ ಅದ್ಭುತ ಶಕ್ತಿ ಅದ. ಆ ಭೂಮಿಯನ್ನು ಭಗವಂತ ನಮಗೆ ದಾನವಾಗಿ ಕೊಟ್ಟ. ದೇವರ ದಾಸಿಮಾರ ಅಂತ ನೋಡ್ರಿ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿಯೂ ನಿಮ್ಮ ದಾನ. ಭಗವಂತನ ದಾನ ಇದು. ಭಗವಂತ ಕೊಟ್ಟು ಕಳಿಸಿರುವಂಥ ನೋಡ್ರಿ, ಎಲ್ಲಿಂದೋ ಗಾಳಿ ನಮಗೆ 100 ವರ್ಷ ಆಗೋಷ್ಟು ಗಾಳಿ ಕೊಟ್ಟ.
ನೀರ ಇಲ್ಲಿ ಬರಲಿಲ್ಲ ಅಂದರೂ ಸಹಿತ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಅಲ್ಲಿಂದ ಸೂರ್ಯದೇವನಿಂದ ಮೇಘವಾಗಿ ಹೊತ್ಕೊಂಡು ಬಂದು ನಮ್ಮ ಭಾಗಕ್ಕೆ ನೀರನ್ನು ಕೊಡ್ತಾನೆ. ನಾವು ಮನೆಯಾಗ ನೀರಿಲ್ಲ ಅಂದ್ರೆ ಬಾವಿಗೆ ಹೋಗಿ ತರಕ್ಕೆ ಭಾಳ ಕಷ್ಟ ಅದ. ಬರೇ ಬಾವಿಗೆ ಹೋಗಿ ತುಳ್ಕೊಂಡು ಬರಕ್ಕೆ ಆಗಂಗಿಲ್ಲ. ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿ ನಮ್ಮ ಬಡಾವಣೆಯಲ್ಲಿ ಇವತ್ತು ಬಡಾವಣೆಯ ಎಲ್ಲ ಮುಖಂಡರು ಸೇರಿ ಬಸವ ಜಯಂತಿ 3.5 ಅಂತ ಹೇಳಿ ಜಗತ್ ಪ್ರಸಿದ್ಧ ನಮ್ಮ ಇತಿಹಾಸದಲ್ಲಿ ನಮ್ಮ ಹಿಂದೂ ಧರ್ಮದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಲಿಂಗಾಯತ ವೀರಶೈವ ಧರ್ಮದಲ್ಲಿ ಬಂದಿರತಕ್ಕಂಥ ಪದ್ಧತಿ. ನೂತನ ದೇವಾಲಯ ಕಟ್ಟಡದ ಉದ್ಘಾಟನೆ ಸಾನ್ನಿಧ್ಯವನ್ನು ರಾಜಶೇಖರ್ ಶಿವಾಜಿ ವಹಿಸಿಕೊಂಡಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಪಾರ್ವತಿ ಈಗಾಗಲೇ ನಾವು ಬಂದಿರತಕ್ಕಂಥ ಎಲ್ಲ ಮಹೋನ್ನತ ಅತಿಥಿಗಳಿಗೆ ಈಗಾಗಲೇ ಪುಸ್ತಕವನ್ನು ವಿತರಿಸಿದರೆ ಡಿಸ್ಕವರ್ ಅಂತಕ್ಕಂಥ ಪುಸ್ತಕವನ್ನು ಶ್ರೀಮತಿ ಅಕ್ಷತಾ
ಶ್ರೀಶೈಲ ಮಲ್ಲಿಕಾರ್ಜುನ ಶಿವನಿಗೆ ಸಂತೋಷವನ್ನು ಪಡಿಸಲು ಈಗ ಅನೇಕ ಒಂದು ಶಿವನ ಹಾಡಿಗಾಗಿ ನೃತ್ಯ ಮಾಡುತ್ತಿದ್ದಾರೆ. ಪರಮ ಪೂಜ್ಯರಾದಂಥ ತಮಗೆ ನಮ್ಮಿಂದ ಭಕ್ತಿಪೂರ್ವಕ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ತಮ್ಮೆಲ್ಲರ ವತಿಯಿಂದ ಅನಂತ 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 ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅಭಿನಂದನೆಗಳನ್ನು ಈ ಸಭೆಯ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಈ ಸುಂದರವಾದಂತಹ ಸಂಜೆಯಲ್ಲಿ ತಮ್ಮ ಮುಂದೆ ಈ ಎರಡು ಮಾತುಗಳನ್ನು ಹೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಈ ಸಭೆಯಲ್ಲಿ ನಮ್ಮನ್ನು ಹರಸಲಿಕ್ಕೆ ಆಶೀರ್ವದಿಸಲಿಕ್ಕೆ ಪರಮ ಪೂಜ್ಯರಾದಂಥವರು ನಮಗೆ ದರ್ಶನಕ್ಕೆ ಒಲಿದರೆ ಬರುಡಹೀನವಯ್ಯ, ನೀನೊಲಿದರೆ ಬರುಡಹೀನವಯ್ಯ, ನೀನೊಲಿದರೆ ಪಡಿ ಪದಾರ್ಥವೆಲ್ಲವೂ ಹೆಸರುವೆಲ್ಲವೂ ಅಮೃತವಯ್ಯ 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 ಅನ್ನುವಂಥ ರೀತಿಯೊಳಗ ಶ್ರೀಶೈಲದ ಮಲ್ಲಿಕಾರ್ಜುನ ನಮಗೆ ಗೊತ್ತಿದ್ದಾದ್ರ ಶಟತನ ಬ್ರಹ್ಮಿ ಶಿವಾಚಾರ್ಯ ಪಂಚಾಚಾರ್ಯ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ರಾಜು ದೇವದುರ್ಗ ಮಹಾನಗರ ಪಾಲಿಕೆಯ ಸದಸ್ಯರು ಇವರಿಗೆ ಶ್ರೀಮತಿ ಶಕುಂತಲಾ ಶ್ರೀನಿವಾಸ್ ದೇವಪ್ರಸಾದ್ ಹಾಗೂ ಶ್ರೀಮತಿ ಮಾಧವಿ ದೇವರ ಕಲ್ಲೂರವರು ಬಂದು ಸನ್ಮಾನ. ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಅದೇ ರೀತಿ ಇನ್ನೋರ್ವ ಸಂಗೀತ ಕ್ಷೇತ್ರ ನೀಡಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಮಾಡಲ್ಕರ್ ಅವರಿಗೆ ನಮ್ಮ ಬಡಾವಣೆಯ ಸಹೋದರಿಯಾಗಿರ್ತಕ್ಕಂಥ ಅಕ್ಷತಾ ಮೌಲ್ಯ ಅವರು ತಮ್ಮ ಒಂದು ಜೀವನದಲ್ಲಿ ಕಷ್ಟಗಳು ಬಂದಾಗ ಹೇಗೆ ಎದುರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಡಿಸ್ಕವರ್ ಇರ್ತಕ್ಕಂಥ ಪುಸ್ತಕವನ್ನು ಇವತ್ತು ನೆನಪಿನ ಕಾಣಿಕೆಯ ಜೊತೆಗೆ ಈ ಒಂದು ಪುಸ್ತಕವನ್ನು ಕೂಡ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ಶ್ರೀಮತಿ ನಿರ್ಮಲಾ ಶಿವನಗೌಡ ಪಾಟೀಲ್ ಅವರು ಬಂದು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾರೆ. ಅದೇ ರೀತಿ ಅವರ ಜೊತೆಯಲ್ಲಿ ಶ್ರೀಮತಿ ರೇಣುಕಾ ಜೀವರಿಗೆ ಅವರು ಕೂಡ ಬಂದು ಶ್ರೀಮತಿ ಸುನೀತಾ ಕುಲಕರ್ಣಿ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾರೆ. ಸಂಗೀತ ಸೇವೆ ನೀಡಿರ್ತಕ್ಕಂಥ ಶ್ರೀಮತಿ ಸುನೀತಾ ಕುಲಕರ್ಣಿ ಅವರಿಗೆ ಶ್ರೀಮತಿ ನಿರ್ಮಲಾ ಶಿವನಗೌಡ ಪಾಟೀಲ್ ಅವರು ಹಾಗೂ ಶ್ರೀಮತಿ ರೇಣುಕಾ ಜೀವರಿಗೆ ಅವರು ಬಂದು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾರೆ. ಶ್ರೀಯುತ ಶ್ರೀಶೈಲ್ ಜೀವರಿಗೆ ಅವರು ಹಾಗೂ ಶ್ರೀಯುತ ಪಾಂಡು ಸಿಂಗ್ ಅವರು ಮಾನ್ಯ ಶಾಸಕ ಇದೀಗ ತಾನೇ ಆಗಮಿಸಿರ್ತಕ್ಕಂಥ
ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇಲ್ಲಿವರೆಗೆ ತುಂಬಾ ಸುಂದರವಾಗಿ ಇದು ಸುಮಾರು ವರ್ಷಗಳ ಆಶಯ ನಮ್ಮ ಬಡಾವಣೆಯರ ಜನರಲ್ಲಿತ್ತು. ಈ ಬಡಾವಣೆಯಲ್ಲಿ ಈಶ್ವರನ ದೇವಾಲಯ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ ನಿರ್ಮಾಣವಾಗಬೇಕಂದ ಕನಸು ಎಲ್ಲರೂ ಕಂಡಿದ್ದರು. ಆ ಕನಸು ಸಾಕಾರವಾಗುವ ದಿನ ಇಂದು ಬಸವ ಜಯಂತಿ ದಿನ ನೆರವೇರಿದೆ. ಇದೇ 4 ತಿಂಗಳ ಕೆಳಗೆ ನಾವು ಬಡಾವಣೆಯ ಎಲ್ಲಾ ನಾಗರಿಕರು ಸೇರಿಕೊಂಡು ತೀರ್ಮಾನ ಮಾಡಿ ಈಶ್ವರನ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪ ತೊಟ್ಟು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೆವು. ಈ 4 ತಿಂಗಳಲ್ಲಿ ವಿಶೇಷವಾಗಿ ಸನಾತನ ಧರ್ಮದ ಪ್ರಕಾರ ನಾವು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಮಹಾಂತ ಷಟಸ್ಥಲ ಬ್ರಹ್ಮಿ ಶ್ರೀ ಮಹಾಂತ ಶಿವಾಚಾರ್ಯರು ಆಗಮಿಸಿ ನಮ್ಮ ಈ ಪ್ರಾಣ ಪ್ರತಿಷ್ಠಾ ಮತ್ತು ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ಹೋಮ ಹವನಗಳನ್ನು ಮಾಡಿ ಇಂದು ಸಾಂಪ್ರದಾಯಿಕವಾಗಿ ಸನಾತನ ಧರ್ಮದ ಪ್ರಕಾರ ಶಿವಲಿಂಗದ ಉದ್ಘಾಟನೆ ಆಯಿತು. ತದನಂತರ ಇಂದು ಸಾಯಂಕಾಲ ಮಧ್ಯಾಹ್ನ ಸಂಗೀತ ಕಾರ್ಯಕ್ರಮ, ಮಹಾಪ್ರಸಾದ ವ್ಯವಸ್ಥೆ ಆಗಿತ್ತು. ಸಾಯಂಕಾಲ ಧಾರ್ಮಿಕ ಕಾರ್ಯಕ್ರಮ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಿರಣಿಗೆಯ ಪೂಜ್ಯರು ಮತ್ತು ಸರಡಿಗೆಯ ಪೂಜ್ಯರು, ಅದರಂತೆ ಚೌದಾಪುರಿ ಶ್ರೀಗಳು ಸೇರಿದಂತೆ ಎಲ್ಲ ಶ್ರೀಗಳು ಆಗಮಿಸಿದರು. ಅದರಂತೆ ಶಾಸಕರು. ಈ ಬಡಾವಣೆ ಯಾವ ರೀತಿ ಇದೆ ಅಂದ್ರೆ ಎಲ್ಲಾ ಜಾತಿ ಮತಗಳ ಒಕ್ಕೂಟ ಇಲ್ಲಿದೆ ಮತ್ತು ಯಾವ ಪಕ್ಷ ಪಾರ್ಟಿ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಸದ್ಭಕ್ತರಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ. ಕಾಂಗ್ರೆಸ್ ಶಾಸಕರು ಬಂದ್ರು, ಬಿಜೆಪಿಯ ಮಾಜಿ ಶಾಸಕರು ಬಂದ್ರು, ಸೇರಿದಂತೆ ಎಲ್ಲಾ ಪಕ್ಷದ ಮುಖಂಡರುಗಳು ಬಂದ್ರು. ಈ ವೇದಿಕೆಯ ಮೇಲೆ ಆಗಮಿಸಿ ಮಲ್ಲಯ್ಯನ ಆಶೀರ್ವಾದ ಪಡೆದು ಹೋದ್ರು. ಎಲ್ಲ ವಿಶೇಷವಾಗಿ ನಾನು ಹೇಳುವುದೇನೆಂದ್ರೆ ಶ್ರೀಶೈಲ ಮಲ್ಲಯ್ಯನ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪವಾಗಿ ನಡೆದು. ಅದಕ್ಕಾಗಿ ನಾನು ಎಲ್ಲ ಪೂಜ್ಯರಲ್ಲಿ, ರಾಜಕೀಯ ಮುಖಂಡರಲ್ಲಿ ಮತ್ತು ನಮ್ಮ ಬಡಾವಣೆಯ ಎಲ್ಲಾ ನಾಗರಿಕರಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಧನ್ಯವಾದಗಳು. ತಮ್ಮ ಈ ಉಪಕಾರ ಸಹಕಾರ ನಾವೆಂದೂ ಮರೆಯೋದಿಲ್ಲ. ಈ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ದೇವಾಲಯ ಟ್ರಸ್ಟ್ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.